ಒಟ್ಟಾರೆ ನಮ್ಮ ಇಡೀ ದೇಶದ ಯುವ ಜನಾಂಗಕ್ಕೆ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ ನಮ್ಮ ಕಲಾವಿದರ ಬಗ್ಗೆ, ನಮ್ಮ ಕ್ರೀಡಾಪಟುಗಳ ಬಗ್ಗೆ, ನಮ್ಮ ರಾಜಕಾರಣಿಗಳ ಬಗ್ಗೆ ನಿಮ್ಮ ಅಭಿಮಾನ ಇರಲಿ. ಆದರೆ ಅಂಧಾಭಿಮಾನ ಬೇಡ ಅಂತ. ನಮಗೆ ಪ್ರೀತಿ ಅಭಿಮಾನಕ್ಕಿಂತ ಜೀವನ ಭಾಳ ಮುಖ್ಯ. ಜೀವನ ಕಳ್ಕೊಂಡು ಅಭಿಮಾನ ವ್ಯಕ್ತಪಡಿಸ್ಬೇಕು ಅಂತೇಳಿ ಯಾವ ಆಟಗಾರರು, ಯಾವ ಕಲಾವಿದರು ಯಾರು ಸಹ ಹೇಳೋದಿಲ್ಲ. ಆದರೆ ಇವತ್ತು ಎಲ್ಲೇ ಒಂದು ಕಡೆ ಸಾಮಾಜಿಕ ಜಾಲತಾಣದ ಮೂಲಕವಾಗಿ ಸಮೂಹ ಸನ್ನೆಗೆ ನಮ್ಮ ಯುವ ಜನಾಂಗ ಒಳಪಟ್ಟು ಅಭಿಮಾನದ ಅಂಧಾಭಿಮಾನ ಆಗಿ ಮಾರ್ಪಟ್ಟು ಇಂಥ ಘಟನೆಗಳಿಗೆ ಇವತ್ತು ಕಾರಣವಾಗ್ತದೆ. ಅದು ಆಗಬಾರ್ದು. ಇವತ್ತು ದಕ್ಷಿಣ ಭಾರತದ ಒಳಗಡೆ ಯಾರು ಚಲನಚಿತ್ರ ನಟರ ಮೇಲೆ ಅಭಿಮಾನ ಇದ್ದಂಥವ್ರು ಅವ್ರಿಗೇನಾದರೂ ಅಕಾಲಿಕ ಮೃತ್ಯುವಾದಾಗ ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು ಇಂಥ ಅನೇಕ ಘಟನೆಗಳು ನಾವು ಕಾಣ್ತೀವಿ. ಅಂಥದ್ದು ಅಂಧಾಭಿಮಾನವನ್ನು ಯಾರು ಇಟ್ಕೊಳ್ಬಾರ್ದು. ಅವ್ರ ಬಗ್ಗೆ ಅಭಿಮಾನ ಇರಲಿ. ನಮ್ಮ ನಾಡನ್ನು ಸಾಂಸ್ಕೃತಿಕವಾಗಿ ಕ್ರೀಡೆಯ ಮೂಲಕವಾಗಿ ಶ್ರೀಮಂತಗೊಳಿಸುವಂಥ ಕ್ರೀಡಾಪಟುಗಳ ಬಗ್ಗೆ, ಕಲಾವಿದರ ಬಗ್ಗೆ ಗೌರವ ಇರಲಿ, ಅಭಿಮಾನ ಇರಲಿ. ಆದರೆ ಅವರೇ ನಮ್ಮ ರಿಯಲ್ ನಾಯಕರಲ್ಲ. ನಮ್ಮ ರಿಯಲ್ ನಾಯಕರು ಯಾರಪ್ಪ ಅಂದರೆ ಅನ್ನ ಕೊಡುವಂಥ ಅನ್ನದಾತ, ದೇಶ ಕಾಯುವಂಥ ಸೈನಿಕ, ನಮಗೆ ತಿದ್ದಿ ತೀಡಿ ಬುದ್ಧಿ ಹೇಳುವಂಥ ಶಿಕ್ಷಕ. ಅವರು ಕಲಿಸಿದ ಮೇಲೆ ನಾವು ಒಳ್ಳೆ ಕ್ರೀಡಾಪಟುಗಳಾಗ್ತೀವಿ, ಒಳ್ಳೆ ಚಲನಚಿತ್ರ ಆಗ್ತೀವಿ. ಆ ಕಾರಣಕ್ಕೆ ಅಂಧಾಭಿಮಾನಕ್ಕೆ ಒಳಪಟ್ಟು ಜೀವವನ್ನು ಕಳ್ಕೊಳ್ಳೋ ಪ್ರಯತ್ನವನ್ನು ಯಾರು ಸಹ ಮಾಡಬಾರ್ದು. ಇಂಥ ಘಟನೆ ಆಗಿದ್ದು ಇಡೀ ನಮ್ಮ ಕರ್ನಾಟಕದ ಪ್ರಜ್ಞಾವಂತಿಕೆಗೆ ಒಂದು ರೀತಿಯಾಗಿರ್ತಕ್ಕಂಥ ತಲೆ ತೆಗ್ಗಿಸುವಂತಾಗಿದೆ ಅಂತ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಎಲ್ಲೇ ಒಂದು ಕಡೆ ಸರ್ಕಾರ ಯಾವ ರೀತಿಯಾಗಿ ಮುಂಬೈಯಲ್ಲಿ T20 ವರ್ಲ್ಡ್ ಕಪ್ ಇದ್ದಾಗ ಅಲ್ಲಿನ ಸರ್ಕಾರ ಯಾವ ರೀತಿಯಾಗಿ ಬಿಗಿ ಬಂದೋಬಸ್ತ್ ಮಾಡಿತ್ತು, ಆ ರೀತಿಯಾಗಿರ್ತಕ್ಕಂಥ ಒಂದು ಬಂದೋಬಸ್ತ್ ಮಾಡೋ ಪ್ರಯತ್ನ ಮಾಡಬೇಕಾಗಿತ್ತು. ಆ ಹಿನ್ನೆಲೆ ಒಳಗೆ ಕೆಲವು ಒಳ್ಳೆಯ ಪೊಲೀಸ್ ಅಧಿಕಾರಿಗಳು, ಅವರು ಒಳ್ಳೆಯ ವ್ಯಕ್ತಿ ಅಂತ ಈಗೆಲ್ಲ ಸಾಮಾಜಿಕ ಜಾಲತಾಣ ವ್ಯಕ್ತವಾಗಿದೆ. ಅಂಥ ಒಳ್ಳೆಯ ಪೊಲೀಸ್ ಅಧಿಕಾರಿಗಳು ಯಾರೋ ಮಾಡೋ ತಪ್ಪಿಗೆ ಅಂಥವ್ರು ಇವತ್ತು ಎಲ್ಲೇ ಒಂದು ಕಡೆ ಸಸ್ಪೆಂಡ್ ಆಗೋದನ್ನು ಕೇಳಿ ಇವತ್ತೆಲ್ಲ ಜನ ಇವತ್ತು ಬೇಸರ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಯಾರು ವೈಫಲ್ಯಕ್ಕೆ ಕಾರಣ ಇದ್ದಾರೆ ಅಂಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ. ಆದರೆ ಪ್ರಾಮಾಣಿಕ ಅಧಿಕಾರಿಗಳ ಮೇಲೆ ಯಾವ ಕ್ರಮ ಕೈಗೊಳ್ಳಬಾರ್ದು. ಮತ್ತು ನಮ್ಮ ಯುವ ಜನಾಂಗ ಸಹ ಇಂತಹ ಘಟನೆಗಳ ಮುಂದೆ ಮರುಕಳಿಸೋ ರೀತಿಯಲ್ಲಿ ನೀವು ಸಂಭ್ರಮಾಚರಣೆ ಮಾಡಿರಿ, ಸಂತೋಷ ಪಡ್ರಿ. ಅದು ಜೀವ ಕಳ್ಕೊಳ್ಳೋಷ್ಟು ಮಟ್ಟಿಗೆ ಯಾರು ಸಹ ಮಕ್ಕಳನ್ನ ಕರ್ಕೊಂಡು ಹಿಂಗೆಲ್ಲ ಮಾಡಿದ್ದು ಎಲ್ಲೇ ಒಂದು ಕಡೆ ನಿರುತ್ಸಾಹಕ್ಕೆ ಇವತ್ತು ನಮ್ಮ ರಾಜ್ಯ ಒಳಪಟ್ಟಿದೆ. ಅಂಥ ಘಟನೆಗಳಾಗದ ರೀತಿಯಲ್ಲಿ ಸರ್ಕಾರನ ಮುನ್ನೆಚ್ಚರಿಕೆ ವಹಿಸಬೇಕು ಅಂತೇಳಿ ಈ ಮೂಲಕ ನಾನು ಮನವಿ ಮಾಡ್ತೀನಿ. ಹೀಗಾಗಿ ನಾನಂತೂ ತೀರಾ ಸಂತಾಪ ವ್ಯಕ್ತಪಡಿಸ್ತೀನಿ. ಪಾಪ ಆಗ್ತಾನೆ ಓದುವಂತಹ ವಿದ್ಯಾರ್ಥಿ, ಓದಿ ಉದ್ಯೋಗ ಮಾಡುವಂತಹ ಯುವ ಜನಾಂಗ, ಅದೇ ತಾನೇ ಮದುವೆಯಾಗಿ ಹೊಸ ಬಾಳನ್ನು ಮಾಡುವಂಥ ಜೋಡಿಗಳು ಸಹ ಇವತ್ತು ಅಂಥ ದುರ್ಘಟನೆ ಬಲಿಯಾಗಿರ್ತಕ್ಕಂಥದ್ದು ನಾವೆಲ್ಲರೂ ಅವರ ಕುಟುಂಬದಲ್ಲಿ, ನೊಂದಂಥ ಕುಟುಂಬದಲ್ಲಿ ನಾವೆಲ್ಲ ಭಾಗಿದ್ದೀವಿ. ಸರ್ಕಾರ ಎಷ್ಟೇ ಪರಿಹಾರ ಕೊಡ್ಬೋದು, ಆದರೆ ಮಗನ ಕಳ್ಕೊಂಡಿರ್ತಕ್ಕಂಥ ನೋವನ್ನು ಯಾರೂ ತುಂಬಿಸ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇಡೀ ಕರ್ನಾಟಕ ಜನತೆ ಅವರ ನೋವಿನಲ್ಲಿದ್ದೀವಿ. ಅವರ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಆ ಕಾರಣಕ್ಕೆ ನಮ್ಮ ಆಡಳಿತ ವ್ಯವಸ್ಥೆ ಆಗಿರ್ಬೋದು, ನಮ್ಮ ಯುವ ಜನಾಂಗ ಆಗಿರ್ಬೋದು, ಇನ್ಮೇಲಾದರೂ ಸಹ ಎಚ್ಚೆತ್ತುಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಅದೇ ಹಂಗ ಅನ್ನಿಸ್ತಾ ಇದೆ. ಒಂದು ರೀತಿಯಲ್ಲಿ ಸ್ವಲ್ಪ ಇನ್ನೊಂದು 2-3 ದಿನ ಬಿಟ್ಟು ಮಾಡಿದರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತಾ ಇದೆ. ಮತ್ತು ಎಲ್ಲೇ ಒಂದು ಕಡೆ ಆ ಮೆರವಣಿಗೆಯನ್ನು ಮಾಡುವಂಥ ಹಿನ್ನೆಲೆವಾಗಿರ್ಬೋದು, ಇನ್ನೂ ಸ್ವಲ್ಪ ಹೊತ್ತು ಮುನ್ನೆಚ್ಚರಿಕೆ ವಹಿಸುವ ಪ್ರಯತ್ನ ಮಾಡಬೇಕಾಗಿತ್ತು ಅಂತೇಳಿ. ಹಾಗಾಗಿ ಇಲ್ಲಿ ಎರಡೂ ಕಡೆಯಿಂದನೂ ಎಲ್ಲೇ ಒಂದು ಕಡೆ ಯುವಕರು ಅತಿರೇಕದ ವರ್ತನೆ ಮಾಡಿದ್ದು ಒಂದು ರೀತಿಯಾಗಿ ತಪ್ಪಾಗಿದೆ. ಮತ್ತು ಪೊಲೀಸರು ಭಾಳ ಪ್ರಯತ್ನ ಪಟ್ಟಿದ್ದಾರೆ. ಅವರು ಮ್ಯಾಕ್ಸಿಮಮ್ಮು ಮಾಬ್ ಕಂಟ್ರೋಲ್ ಮಾಡೋಕ್ಕೆಲ್ಲ ಪ್ರಯತ್ನ ಪಟ್ಟಿದ್ದಾರೆ. ಮತ್ತು ಘಟನೆಗಳು ಆಗ್ತಾ ಇರ್ತವೆ. ಅದಕ್ಕೆ ಹೇಳುವಂಥದ್ದು ಅಂಧಾಭಿಮಾನ ಬೇಡ ಅನ್ನುವಂಥದ್ದು. ಇದನ್ನು ನೋಡಿ ಪಾಠ ಕಲಿಬೇಕು. ಒಟ್ಟಾರೆ ನಮ್ಮ ಇಡೀ ದೇಶದ ಯುವ ಜನಾಂಗಕ್ಕೆ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂದರೆ ನಮ್ಮ ಕಲಾವಿದರ ಬಗ್ಗೆ, ನಮ್ಮ ಕ್ರೀಡಾಪಟುಗಳ ಬಗ್ಗೆ, ನಮ್ಮ ರಾಜಕಾರಣಿಗಳ ಬಗ್ಗೆ ನಿಮ್ಮ ಅಭಿಮಾನ ಇರಲಿ. ಆದರೆ ಅಂಧಾಭಿಮಾನ ಬೇಡ ಅಂತ. ನಮಗೆ ಪ್ರೀತಿ ಅಭಿಮಾನಕ್ಕಿಂತ ಜೀವನ ಭಾಳ ಮುಖ್ಯ. ಜೀವನ ಕಳ್ಕೊಂಡು ಅಭಿಮಾನ ವ್ಯಕ್ತಪಡಿಸ್ಬೇಕು ಅಂತೇಳಿ ಯಾವ ಆಟಗಾರರು, ಯಾವ ಕಲಾವಿದರು ಯಾರು ಸಹ ಹೇಳೋದಿಲ್ಲ. ಆದರೆ ಇವತ್ತು ಎಲ್ಲೇ ಒಂದು ಕಡೆ ಸಾಮಾಜಿಕ ಜಾಲತಾಣದ ಮೂಲಕವಾಗಿ ಸಮೂಹ ಸನ್ನೆಗೆ ನಮ್ಮ ಯುವ ಜನಾಂಗ ಒಳಪಟ್ಟು ಅಭಿಮಾನದ ಅಂಧಾಭಿಮಾನ ಆಗಿ ಮಾರ್ಪಟ್ಟು ಇಂಥ ಘಟನೆಗಳಿಗೆ ಇವತ್ತು ಕಾರಣವಾಗ್ತದೆ. ಅದು ಆಗಬಾರ್ದು. ಇವತ್ತು ದಕ್ಷಿಣ ಭಾರತದ ಒಳಗಡೆ ಯಾರು ಚಲನಚಿತ್ರ ನಟರ ಮೇಲೆ ಅಭಿಮಾನ ಇದ್ದಂಥವ್ರು ಅವ್ರಿಗೇನಾದರೂ ಅಕಾಲಿಕ ಮೃತ್ಯುವಾದಾಗ ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು ಇಂಥ ಅನೇಕ ಘಟನೆಗಳು ನಾವು ಕಾಣ್ತೀವಿ. ಅಂಥದ್ದು ಅಂಧಾಭಿಮಾನವನ್ನು ಯಾರು ಇಟ್ಕೊಳ್ಬಾರ್ದು. ಅವ್ರ ಬಗ್ಗೆ ಅಭಿಮಾನ ಇರಲಿ. ನಮ್ಮ ನಾಡನ್ನು ಸಾಂಸ್ಕೃತಿಕವಾಗಿ ಕ್ರೀಡೆಯ ಮೂಲಕವಾಗಿ ಶ್ರೀಮಂತಗೊಳಿಸುವಂಥ ಕ್ರೀಡಾಪಟುಗಳ ಬಗ್ಗೆ, ಕಲಾವಿದರ ಬಗ್ಗೆ ಗೌರವ ಇರಲಿ, ಅಭಿಮಾನ ಇರಲಿ. ಆದರೆ ಅವರೇ ನಮ್ಮ ರಿಯಲ್ ನಾಯಕರಲ್ಲ. ನಮ್ಮ ರಿಯಲ್ ನಾಯಕರು ಯಾರಪ್ಪ ಅಂದರೆ ಅನ್ನ ಕೊಡುವಂಥ ಅನ್ನದಾತ, ದೇಶ ಕಾಯುವಂಥ ಸೈನಿಕ, ನಮಗೆ ತಿದ್ದಿ ತೀಡಿ ಬುದ್ಧಿ ಹೇಳುವಂಥ ಶಿಕ್ಷಕ.
ಅವರು ಕಲಿಸಿದ ಮೇಲೆ ನಾವು ಒಳ್ಳೆ ಕ್ರೀಡಾಪಟುಗಳಾಗ್ತೀವಿ, ಒಳ್ಳೆ ಚಲನಚಿತ್ರ ಆಗ್ತೀವಿ. ಆ ಕಾರಣಕ್ಕೆ ಅಂಧಾಭಿಮಾನಕ್ಕೆ ಒಳಪಟ್ಟು ಜೀವವನ್ನು ಕಳ್ಕೊಳ್ಳೋ ಪ್ರಯತ್ನವನ್ನು ಯಾರು ಸಹ ಮಾಡಬಾರ್ದು. ಇಂಥ ಘಟನೆ ಆಗಿದ್ದು ಇಡೀ ನಮ್ಮ ಕರ್ನಾಟಕದ ಪ್ರಜ್ಞಾವಂತಿಕೆಗೆ ಒಂದು ರೀತಿಯಾಗಿರ್ತಕ್ಕಂಥ ತಲೆ ತೆಗ್ಗಿಸುವಂತಾಗಿದೆ ಅಂತ ಹೇಳಿಕ್ಕೆ ಇಚ್ಛೆಪಡ್ತೀನಿ. ಎಲ್ಲೇ ಒಂದು ಕಡೆ ಸರ್ಕಾರ ಯಾವ ರೀತಿಯಾಗಿ ಮುಂಬೈಯಲ್ಲಿ T20 ವರ್ಲ್ಡ್ ಕಪ್ ಇದ್ದಾಗ ಅಲ್ಲಿನ ಸರ್ಕಾರ ಯಾವ ರೀತಿಯಾಗಿ ಬಿಗಿ ಬಂದೋಬಸ್ತ್ ಮಾಡಿತ್ತು, ಆ ರೀತಿಯಾಗಿರ್ತಕ್ಕಂಥ ಒಂದು ಬಂದೋಬಸ್ತ್ ಮಾಡೋ ಪ್ರಯತ್ನ ಮಾಡಬೇಕಾಗಿತ್ತು. ಆ ಹಿನ್ನೆಲೆ ಒಳಗೆ ಕೆಲವು ಒಳ್ಳೆಯ ಪೊಲೀಸ್ ಅಧಿಕಾರಿಗಳು, ಅವರು ಒಳ್ಳೆಯ ವ್ಯಕ್ತಿ ಅಂತ ಈಗೆಲ್ಲ ಸಾಮಾಜಿಕ ಜಾಲತಾಣ ವ್ಯಕ್ತವಾಗಿದೆ. ಅಂಥ ಒಳ್ಳೆಯ ಪೊಲೀಸ್ ಅಧಿಕಾರಿಗಳು ಯಾರೋ ಮಾಡೋ ತಪ್ಪಿಗೆ ಅಂಥವ್ರು ಇವತ್ತು ಎಲ್ಲೇ ಒಂದು ಕಡೆ ಸಸ್ಪೆಂಡ್ ಆಗೋದನ್ನು ಕೇಳಿ ಇವತ್ತೆಲ್ಲ ಜನ ಇವತ್ತು ಬೇಸರ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಯಾರು ವೈಫಲ್ಯಕ್ಕೆ ಕಾರಣ ಇದ್ದಾರೆ ಅಂಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ, ಆದರೆ ಪ್ರಾಮಾಣಿಕ ಅಧಿಕಾರಿಗಳ ಮೇಲೆ ಯಾವ ಕಾರಣ ಕ್ರಮ ಕೈಗೊಳ್ಳಬಾರ್ದು. ಮತ್ತು ನಮ್ಮ ಯುವ ಜನಾಂಗ ಸಹ ಇಂತಹ ಘಟನೆಗಳ ಮುಂದೆ ಮರುಕಳಿಸೋ ರೀತಿಯಲ್ಲಿ ನೀವು ಸಂಭ್ರಮಾಚರಣೆ ಮಾಡಿರಿ, ಸಂತೋಷ ಪಡ್ರಿ. ಅದು ಜೀವ ಕಳ್ಕೊಳ್ಳೋಷ್ಟು ಮಟ್ಟಿಗೆ ಯಾರು ಸಹ ಮಕ್ಕಳನ್ನ ಕರ್ಕೊಂಡು ಹಿಂಗೆಲ್ಲ ಮಾಡಿದ್ದು ಎಲ್ಲೇ ಒಂದು ಕಡೆ ನಿರುತ್ಸಾಹಕ್ಕೆ ಇವತ್ತು ನಮ್ಮ ರಾಜ್ಯ ಒಳಪಟ್ಟಿದೆ. ಅಂಥ ಘಟನೆಗಳಾಗದ ರೀತಿಯಲ್ಲಿ ಸರ್ಕಾರನ ಮುನ್ನೆಚ್ಚರಿಕೆ ವಹಿಸಬೇಕು ಅಂತೇಳಿ ಈ ಮೂಲಕ ನಾನು ಮನವಿ ಮಾಡ್ತೀನಿ. ಹೀಗಾಗಿ ನಾನಂತೂ ತೀರಾ ಸಂತಾಪ ವ್ಯಕ್ತಪಡಿಸ್ತೀನಿ. ಪಾಪ ಆಗ್ತಾನೆ ಓದುವಂತಹ ವಿದ್ಯಾರ್ಥಿ, ಓದಿ ಉದ್ಯೋಗ ಮಾಡುವಂತಹ ಯುವ ಜನಾಂಗ, ಅದೇ ತಾನೇ ಮದುವೆಯಾಗಿ ಹೊಸ ಬಾಳನ್ನು ಮಾಡುವಂಥ ಜೋಡಿಗಳು ಸಹ ಇವತ್ತು ಅಂಥ ದುರ್ಘಟನೆ ಬಲಿಯಾಗಿರ್ತಕ್ಕಂಥದ್ದು ನಾವೆಲ್ಲರೂ ಅವರ ಕುಟುಂಬದಲ್ಲಿ ನೊಂದಂಥ ಕುಟುಂಬದಲ್ಲಿ ನಾವೆಲ್ಲ ಭಾಗಿದ್ದೀವಿ. ಸರ್ಕಾರ ಎಷ್ಟೇ ಪರಿಹಾರ ಕೊಡ್ಬೋದು, ಆದರೆ ಮಗನ ಕಳ್ಕೊಂಡಿರ್ತಕ್ಕಂಥ ನೋವನ್ನು ಯಾರೂ ತುಂಬಿಸ್ಲಿಕ್ಕೆ ಸಾಧ್ಯವಿಲ್ಲ. ಆಗ ಇಡೀ ಕರ್ನಾಟಕ ಜನತೆ ಅವರ ನೋವಿನಲ್ಲಿದ್ದೀವಿ. ಅವರ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಆ ಕಾರಣಕ್ಕೆ ನಮ್ಮ ಆಡಳಿತ ವ್ಯವಸ್ಥೆ ಆಗಿರ್ಬೋದು, ನಮ್ಮ ಯುವ ಜನಾಂಗ ಆಗಿರ್ಬೋದು, ಇನ್ಮೇಲಾದರೂ ಸಹ ಎಚ್ಚೆತ್ತುಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಅದೇ ಹಂಗ ಅನ್ನಿಸ್ತಾ ಇದೆ. ಒಂದು ರೀತಿಯಲ್ಲಿ ಸ್ವಲ್ಪ ಇನ್ನೊಂದು 2-3 ದಿನ ಬಿಟ್ಟು ಮಾಡಿದರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತಾ ಇದೆ. ಮತ್ತು ಎಲ್ಲೇ ಒಂದು ಕಡೆ ಆ ಮೆರವಣಿಗೆಯನ್ನು ಮಾಡುವಂಥ ಹಿನ್ನೆಲೆವಾಗಿರ್ಬೋದು, ಇನ್ನೂ ಸ್ವಲ್ಪ ಹೊತ್ತು ಮುನ್ನೆಚ್ಚರಿಕೆ ವಹಿಸುವ ಪ್ರಯತ್ನ ಮಾಡಬೇಕಾಗಿತ್ತು ಅಂತೇಳಿ. ಹಾಗಾಗಿ ಇಲ್ಲಿ ಎರಡೂ ಕಡೆಯಿಂದನೂ ಎಲ್ಲೇ ಒಂದು ಕಡೆ ಯುವಕರು ಅತಿರೇಕದ ವರ್ತನೆ ಮಾಡಿದ್ದು ಒಂದು ರೀತಿಯಾಗಿ ತಪ್ಪಾಗಿದೆ. ಮತ್ತು ಪೊಲೀಸರು ಭಾಳ ಪ್ರಯತ್ನ ಪಟ್ಟಿದ್ದಾರೆ, ಅವರು ಮ್ಯಾಕ್ಸಿಮಮ್ಮು ಮಾಬ್ ಕಂಟ್ರೋಲ್ ಮಾಡೋಕ್ಕೆಲ್ಲ ಪ್ರಯತ್ನ ಪಟ್ಟಿದ್ದಾರೆ. ಮತ್ತು ಘಟನೆಗಳು ಆಗ್ತಾ ಇರ್ತವೆ. ಅದಕ್ಕೆ ಹೇಳುವಂಥದ್ದು ಅಂಧಾಭಿಮಾನ ಬೇಡ ಅನ್ನುವಂಥದ್ದು. ಇದನ್ನು ನೋಡಿ ಪಾಠ ಕಲಿಬೇಕು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.